ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಾವೆಷ್ಟೊಂದು ಮನುಷ್ಯ ಅಂದಮೇಲೆ ಎಮೋಷನ್ಸ್ಗಳು, ಒಂದು ಮಿಕ್ಸ್ಡ್ ಆಫ್ ಎಮೋಷನ್ಸ್ಗಳು ಇದ್ದೇ ಇರ್ತವೆ. ಸೊ ಆ ಎಮೋಷನ್ಸ್ಗಳಲ್ಲಿ ನಮಗೆ ನಾವು ಕೆಲವೊಂದಿಷ್ಟು ಹಾಡುಗಳನ್ನು ಅಥವಾ ಸಾಂಗ್ಸ್ಗಳನ್ನು ಕೇಳಿದಾಗ ಅದು ಹೀಲ್ ಆಗುತ್ತೆ. ಸೊ ಅಂಥ ಒಂದಿಷ್ಟು ಹಾಡುಗಳನ್ನು ಸೊ ನಾನು ನಾನು ಕೇಳ್ತಾ ಇರ್ತೀನಿ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು, ನನಗೆ ಅಂತಲ್ಲ ಹಲವಾರು ಜನಗಳಿಗೆ ಇಡೀ ಕರ್ನಾಟಕದಲ್ಲಿ ಈ ಒಂದು ಹಾಡು ತುಂಬ ಫೇಮಸ್ ಅಂತಲ್ಲ, ತುಂಬ ಇಷ್ಟಪಟ್ಟು ಕೇಳುವಂಥ ಹಾಡು ಅಂತಲೇ ಹೇಳ್ಬೋದು. ನಮಗೆಲ್ಲರಿಗೂ ಒಂದು ಚಿತ್ರರಂಗಕ್ಕೆ ದೇವರು ಅಂತ ಕಾಣೋದು ಅಥವಾ ದೇವರ ಒಂದು ಸ್ಥಾನದಲ್ಲಿ ಕಾಣತಕ್ಕಂಥದ್ದು ಡಾಕ್ಟರ್ ರಾಜ್‌ಕುಮಾರ್ ಸರ್. ಎಸ್, ಅವರ ಒಂದು ಹಾಡಿರ್ತಕ್ಕಂಥ ಹಾಡು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಕ್ಕಂಥ ಒಂದು ಸಿನಿಮಾ. ಆ ಒಂದು ಸಿನಿಮಾದಲ್ಲಿ ಅವರು ಯಾವ ಕವಿಯು ಬರೆಯಲಾರ ಅಂತಕ್ಕಂಥ ಒಂದು ಹಾಡನ್ನು ಹಾಡಿದ್ದಾರೆ. ಸೊ ಆ ಒಂದು ಹಾಡು ಎಷ್ಟು ಫೇಮಸ್ ಅಂತಂದರೆ, ಸೊ ಇವಾಗಲೂ ಸಹಿತ ಎವರ್ ಗ್ರೀನ್ ಒಂದು ಲಿಸ್ಟಲ್ಲಿ ಇರತಕ್ಕಂಥ ಒಂದು ಸಾಂಗ್ ಅಂತ ಹೇಳ್ಬೋದು. ಆ ಸಾಂಗನ್ನು ಒಂದು ಸಣ್ಣ ಬೈಟನ್ನು ನೋಡ್ಕೊಂಬರೋಣ ಬನ್ನಿ. ಯಾವ ಕವಿಯೂ ಬರೆಯಲಾರ, ಯಾವ ಕವಿಯೂ ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ, ರಸಿಕರಾಡು ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ, ಚಂದ್ರಕಾಂತಿ ಚೆಲ್ಲುವಂತೆ. ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯೂ ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ಥ್ಯಾಂಕ್ ಯು.